ಸ್ಪೋರ್ಟ್ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಏನು ಅದ್ರ ಬಗ್ಗೆ ಯಾಕಾತು ಹೇಳಿ. ಎಷ್ಟು ದುರ್ದೈವ ಅಂತಂದರೆ ನನ್ನ ಅನಿಸಿಕೆ ಅಲ್ಲ, ನನ್ನ ದುಃಖವನ್ನು ಹೇಳ್ಕೊಳ್ಳುವಂಥ ಸಂದರ್ಭ ಬಂದಿದೆ. ರೈತ ಕಾರ್ಮಿಕನ ಜೀವಕ್ಕೆ ಬೆಲೆನೇ ಇಲ್ಲ. ಒಂದು, ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೇನಿದಾರಲ್ಲ, ಭ್ರಷ್ಟ ವ್ಯವಸ್ಥೆಯಿಂದ ರೈತ ಕಾರ್ಮಿಕರ ಜೀವವನ್ನು ಖರೀದಿ ಮಾಡುವಂಥ ವ್ಯವಸ್ಥೆಗೆ ಹೋಗ್ಬಿಟ್ಟಿದ್ದಾರೆ. ಈಗ ಮೊನ್ನೆ ಆದಂಥ ದುರ್ಘಟನೆ, 8 ಮಂದಿ ನನ್ನ ರೈತ ಕಾರ್ಮಿಕರು ಅಸುನೀಗಿದ್ದಾರೆ. ಅದಕ್ಕೆ ಬೆಲೆನೇ ಇಲ್ವಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದೇ ಈ ಕಾರ್ಖಾನೆ ಮಾಲೀಕರ ಮಕ್ಕಳಾಗಿದ್ದರೆ ಅದಕ್ಕೆ ಬೆಲೆ ಇತ್ತಾ? ಅಥವಾ ಈ ಅಧಿಕಾರಿಗಳ ಮಕ್ಕಳಾದರೆ ಅದಕ್ಕೆ ಬೆಲೆ ಇತ್ತಾ? ನೋಡಿ, ಒಂದು ಬಾಯ್ಲರು ಸ್ಫೋಟ ಆಗ್ತದಂತಂದರೆ ಕಾನೂನಾತ್ಮಕವಾಗಿರ್ಬೋದು, ತಾಂತ್ರಿಕಾತ್ಮಕವಾಗಿರ್ಬೋದು, ಅಷ್ಟರಲ್ಲಿ ಇವರ ನಿಷ್ಕಾಳಜಿತನ ಮತ್ತು ಅಲ್ಲಿ ಕೆಲಸಗಾರರ ಕಿಮ್ಮತ್ತನ್ನು ಅಳತೆ ಮಾಡುವಂಥದ್ದು ಎದ್ದು ಕಾಣ್ತದೆ. ಇಲ್ಲಿ ಮೊದಲನೇದಾಗಿ ಅಂತಂದರೆ ಕ್ರಿಮಿನಲ್ ಮೊಕದ್ದಮೆಯನ್ನು ರುಜು ಮಾಡಿ ಆ ತಪ್ಪಿತಸ್ಥರ ಮೇಲೆ ತಪ್ಪಿತರ ಕ್ರಮಗೊಂಡು ಹಿಂಡಾಲ್ಗೆ ಕಳಿಸ್ಬೇಕಾಗ್ತದೆ. ಆ ಮಾಲೀಕರನ್ನು, ಯಾರು ಮಾಲೀಕರು ಇದ್ದಾರಲ್ಲ, ಪಾಲುದಾರಿಕೆಯಲ್ಲಿರುವಂಥ ಮಾಲೀಕರನ್ನು ಅಥವಾ ಆಡಳಿತ ವರ್ಗದವರನ್ನು, ಅದಕ್ಕಿಂತ ಹೆಚ್ಚಾಗಿ ಬಾಯ್ಲರ್ ಇನ್ಸ್ಪೆಕ್ಟ್ರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಬಾಯ್ಲರ್ ಇನ್ಸ್ಪೆಕ್ಟ್ರು, ಲೇಬರ್ ಇನ್ಸ್ಪೆಕ್ಟ್ರು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಸಂಬಂಧಪಟ್ಟಂಥ ಅಧಿಕಾರಿಗಳ ಅವರ ನಿಗ್ಲಿಜೆನ್ಸಿಯಿಂದ, ಅವರು ಯಾವುದರಿಂದ ನಿಗ್ಲಿಜೆನ್ಸಿ ಮಾಡಿದ್ದಾರೆ? ಈ ಜನಪ್ರತಿನಿಧಿಗಳಾದಂಥವ್ರು ಅವ್ರ ಮೇಲೆ ದಬಾವಾಗಿರ್ಬೋದು. ಅದಕ್ಕಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಕೃಷಿ ಸಂಬಂಧಪಟ್ಟಂಥ ಸಹಕಾರಿ ರಂಗದಲ್ಲಿ ಜನಪ್ರತಿನಿಧಿಗಳು ಇರ್ಕೂಡ್ದು ಅನ್ನೋಂಥದ್ದು ನಮ್ಮದು ವಾದ ಇದೆ. ಯಾಕಂತಂದರೆ ಕಾನೂನನ್ನು ಇವರು ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡಿ ಕಾನೂನನ್ನು ಮೀರಿ ಇವರು ಕೆಲಸ ಮಾಡ್ತಿರುವಂಥದ್ದು, ಅದರ ದುಷ್ಪರಿಣಾಮವಾಗಿ ಇವತ್ತು ನನ್ನ 8 ಜನ ರೈತ ಕಾರ್ಮಿಕ ವರ್ಗ ಅವರ ಜೀವ ಇವತ್ತು ತೆತ್ತಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಇದೇ ರೀತಿನ ಒಂದು ಬಾಯ್ಲರ್ ಸ್ಫೋಟ ಆಗ್ತದೆ ಅನ್ನೋಂಥದ್ರ ಅರ್ಥ ಏನು ಅಂದರೆ, ಅದಕ್ಕಾಗಿ ಹೇಳ್ತಾ ಇರೋದು ನಾನು ಪದೇ ಪದೇ ಸಹಕಾರಿ ರಂಗದಲ್ಲಿ, ಅದು ರೈತ ಸಂಬಂಧಪಟ್ಟಂಥ ಸಹಕಾರಿ ರಂಗದಲ್ಲಿ ಈ ರಾಜಕೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇರುಕೂಡುದು. ಯಾಕಂತಂದರೆ ಅವರು ಕಾನೂನಿಗೆ ಬೆಲೆಯನ್ನೇ ನೀಡುವುದಿಲ್ಲ. ಅರ್ಥ, ಈ 3 ಮಂದಿ ನಾನು ಹೇಳಿದ್ನಲ್ಲ, ಬಾಯ್ಲರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಜಿಲ್ಲಾ ಮಟ್ಟದ್ದು, ಅಥವಾ ಲೇಬರ್ ಇನ್ಸ್ಪೆಕ್ಟರ್ ಆಗೋದು ಜಿಲ್ಲಾ ಮಟ್ಟದ್ದು, ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಂಬಂಧಪಟ್ಟಂಥದ್ದು, ಇವರ ಕರ್ತವ್ಯ ಇದೆ. ಅದು ಸರಿ ಇದೆಯೋ ಇಲ್ಲ ಅನ್ನುವಂಥದ್ದು. ಅಂದರೆ ಸರ್, ಈಗ ಬಾಯ್ಲರ್ ಸ್ಫೋಟ ಆತಲ್ಲ, ಅದ್ರ ತನಿಖೆ ಕೂಡ ಆಗ್ಬೇಕಂತ ಹೇಳ್ತೀರಿ ನೀವು? ಅಯ್ಯೋ, ಅದು ತನಿಖೆ ಅಲ್ಲ, ನಾನು ಹೇಳ್ತಾರೆ ಮುಂದೆ ನೋಡಿ, ಘಟನೆ ಆಗಿರುವಂಥದ್ದು ಸಂಪೂರ್ಣ ಇವರ ನಿಗ್ಲಿಜೆನ್ಸಿಯಿಂದ ಆಗಿರೋದ್ರಿಂದ, ಇವರ ತಾತ್ಸಾರದಿಂದ, ಅಂದ್ರೆ ರೈತ ಕಾರ್ಮಿಕ ವರ್ಗದ ಕಿಮ್ಮತ್ತು ಇವ್ರಿಗೆ ಕಾಣದೇ ಇಲ್ದಿರೋದ್ರಿಂದ ಸ್ಫೋಟ ಆಗೋದಿಲ್ಲ. ಸ್ಫೋಟ ಆಗೈತೆ ಅಂದ್ರೆ ನೋಡಿ, ಇದನ್ನ ನೋಡಿ, ಅಧಿಕಾರಿಗಳು ಸಂಪೂರ್ಣ ತಪ್ಪಿದೆ. ಅವರನ್ನ ಹಿಂಡಲ್ಗ ಜೈಲಿಗೆ ಕಳಿಸ್ಬೇಕು. ಇದನ್ನು ಕೊಲೆ, ಇದು ಪರಿಹಾರ 20 ಲಕ್ಷಕ್ಕೆ ಪರಿಹಾರ ಮಾಡಬೇಕಾದ್ರೆ ನಾವು ರೈತರು ಹೋರಾಟ ಮಾಡಿ ನಮ್ಮ ಬಾಂಧವರಿಗೆ ನಾವು ಪರಿಹಾರ ಕೊಡಿಸುವಂತ ಕಿಂಚಿತ್ತು ಅದು ಅಲ್ವೇ ಅಲ್ಲ. ಅದೇ ನಾನು ಕೇಳಿದ್ನಲ್ಲ ನಿಮಗೆ, ನಿಮ್ಮ ಮಾಲೀಕರ ಮಕ್ಕಳಿಗಾಗ್ಲಿ ಅಧಿಕಾರಿ ಮಕ್ಕಳಿಗೆ 20 ಲಕ್ಷ ಕೊಟ್ಟರೆ ಆ ರೀತಿ ಹಾಸ್ಯ ಮಾಡ್ಕೋತಾರೇನು? ದುರ್ದೈವ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದನ್ನೋದು, ಇದನ್ನ ತನಿಖೆ ಅಲ್ಲ, ನೇರವಾಗಿ ಕಾರ್ಖಾನೆಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಶಿಕ್ಷೆಗೊಳಪಡಿಸಬೇಕು. ಮುಂದೆ ಇವರು ಎಚ್ಚರ ಆಗ್ತಾರೆ ಅನ್ನುವಂಥದ್ದನ್ನು ಈ ಎಚ್ಚರಿಕೆ ಗಂಟೆಯನ್ನು ಹೇಳ್ತಾ ಇದ್ದೇನೆ. ಸರ್ಕಾರಕ್ಕೆ ಇದಕ್ಕೆ ತುಂಬ ಗಂಭೀರವಾಗಿ ತೆಗೆದುಕೊಂಡು ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ರೈತ ಸಂಘದಿಂದ ಆಗ್ರಹಿಸ್ತೀನಿ.